ಈ ಪ್ರಪಂಚದಾಗ ಎಂಥ ಜನ ಇದ್ದಾರೆ ರೀ ಅಪ್ಪ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆ ಸೌಜನ್ಯ ಎಂಬ ಹುಡುಗಿ ಬಗ್ಗೆ ಮನೆ ಮನೆಗೂ ಕಾಳಜಿ ಇದೆ. ನ್ಯೂಸ್ ಚಾನಲ್ ಅವ್ರಿಗೆ ಯಾಕಿಲ್ಲ? ದರ್ಶನ್ ಅವ್ರ ಘಟನೆನ ರುಬ್ಬಿದ್ರು, 24 hours ಹಾಕಿ ರುಬ್ಬಿದ್ರು. 9 ಗಂಟೆ ಮೇಲೆ ಬರ್ತಿದ್ರು, ಬಂಡಲ್ ಹಿಡ್ಕೊಂಡು ಬರ್ತಿದ್ರು ಅವರು ಹೇಳೋದಕ್ಕೆ. ಬಟ್ ಸೌಜನ್ಯ ಎಂಬ ಹುಡುಗಿ ಪ್ರಕರಣ ಕೂಡ ಹೇಳಿದಾರೆ, ಅದರ ಪ್ರಕರಣ ಬಗ್ಗೆ ಹೇಳಿದ್ದಾರೆ. ಎಷ್ಟೊತ್ತು ಹೇಳಿದ್ದಾರೆ? 5 ನಿಮಿಷ 2 ನಿಮಿಷ. ನಮ್ಮ ಪಕ್ಕದಲ್ಲಿರೋ ಹುಡುಗರಿಗೆ ಸೌಜನ್ಯ ಅಂದರೆ ಯಾರು, ಏನು, ಎತ್ತ ಅಂತ ಕೇಳ್ತಿದ್ದಾರೆ. ದರ್ಶನ್ ಅವ್ರ ಬಗ್ಗೆ ಹೀರೋ ಅಂತಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲ, ಆ ನ್ಯೂಸಿಂದ ಇಡೀ ವರ್ಲ್ಡ್ ವೈಡ್ಗೆ ಫೇಮಸ್ ಆದರು. ಬಟ್ ಈ ನ್ಯೂಸ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ಹಿಂಗೆ ಅದೇ ರೀತಿ ಈ ಪ್ರಕರಣದಲ್ಲಿ ನೀವು ಯಾಕೆ ಮಾಡಲಿಲ್ಲ? MD ಸಮೀರ್ ಅನ್ನೋ ಹುಡುಗ ಮಾಡಿದ ವಾಟ್ಸಪ್ ಗುರು ನಿನಗೆ ಇಂಚಿಂಚು ಇದೇ ರೀತಿ ಆಗಿರೋ ರೀತಿ ಮಾಡಿದಾನ ಆ ವಿಡಿಯೋನ. ಬಟ್ ನನಗೆ 100% ನಾನು ಹೇಳ್ತಿದ್ದೀನಿ ಅದೇ ರೀತಿ ಆಗಿರುತ್ತೆ. ಅದೇ ರೀತಿ ಅವ್ರ ಚಾನಲಲ್ಲಿ ಅವ್ರ ವಿಡಿಯೋ ಅಪ್ಲೋಡ್ ಮಾಡಿರೋದು ಅಲ್ಲ ರೀ. ಎಲ್ಲರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ನಮ್ಮ ಮನೇಲಾದರೂ ನಿಮ್ಮ ಮನೆಯಲ್ಲ ನ್ಯೂಸ್ ಚಾನಲ್ ಅವ್ರಿಗೆ ಎಕ್ಸ್ಪೆಷಲ್ ಹೇಳ್ತಿರೋದು. ನಿಮ್ಮ ಮನೇಲಿ ಇದೇ ರೀತಿ ಪ್ರಕರಣ ನಡೆದ್ರೆ ಸೌಜನ್ಯ ಆಗಿರ್ತಕ್ಕಂಥ ಪಾಪ ಆ ಅನಾಹುತ ನಿಮ್ಮ ಮನೇಲಿ ಆದರೆ ನೀವು ತಡ್ಕೊತೀರಾ? ಅಟ್ಲೀಸ್ಟ್ ಜನಗಳಿಗೆ ಸ್ಪ್ರೆಡ್ಡನ್ನು ಮಾಡ್ಬೇಕಲ್ಲ ನೀವು. ಆ ಕೆಲಸನೂ ಮಾಡ್ತಿಲ್ಲ. ಒಟ್ಟಿಗೆ ಇಟ್ಟಿಲ್ವಾ ನಿಮಗೆ? ಬರೀ ಕಾಸಿಗೆ, ಅದಕ್ಕೋಸ್ಕರನೇ ಒಟ್ಟಿಗೆ ಇಟ್ಟಿಗೋಸ್ಕರನೇ ತಿಂತೀವಲ್ಲ ಒಟ್ಟಿಗೆ. ನ್ಯಾಯವಾಗಿರ್ಬೇಕು. ನ್ಯಾಯವಾಗಿ ದುಡ್ದಿರ್ತಕ್ಕಂಥ ಹಣ ನಮ್ಮ ಬೆನ್ನಿಂದ ಕಾಯ್ತಿರ್ತದೆ. ನಮ್ಮನ್ನು ಅಕ್ರಮವಾಗಿ ಸಂಪಾದನೆ ಮಾಡಿಕೊಂಡು ನಾವು ದುಡ್ದಿದ್ದ ದುಡ್ಡು ಒಟ್ಟಿಗೆ ಹೋದ್ರೂ ನಾವು ಎಲ್ಲಿಡ್ಬೇಕು ಅಲ್ಲಿ ಇಡ್ತೀವಿ. ಅದೇ ರೀತಿ ಆಗೋದು. ನ್ಯಾಯ, ನೀತಿ, ಧರ್ಮ ಬದುಕಿದೆ, ಅದ್ರ ಪ್ರಕಾರ ಕೆಲಸ ಮಾಡಿ. ನೀವೇನು ಕೆಲಸ ಮಾಡ್ತಿದ್ದೀರಿ ಗೊತ್ತಾ? ಇವಾಗ ನೀವೆಲ್ಲ ತಿಳಿದವರು ಅದೇನೋ ಪೇಪರ್ಲಿ ಬರ್ತದೆ, TRP ಬರ್ತದೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಜನರು ಬದುಕನ್ನ ಮೂರ ಬಟ್ಟೆ ಮಾಡ್ತಿದ್ರಲ್ಲ. ನ್ಯಾಯವಾ